ಯಾರೇ ಇದೀಗ ಮೊಟ್ಟ ಮೊದಲ ಚಿಕ್ಕಣ್ಣ ಪರ್ಸನಲ್ ಆಗಿ ಅನುಶ್ರೀಗೆ ಕಾಲ್ ಮಾಡ್ತಾ ಇದ್ದಾರೆ. ಅಲ್ಲ ಊರೇ ತೆಗಿತಾ ಇಲ್ಲ, ಏನು ಅನುಶ್ರೀ ಅವ್ರು ಎಲ್ಲಿಂದ ತೆಗಿತಾರೆ? ಬಟ್ ನೋಡ್ರಿ ಅನುಶ್ರೀ ಅಂತ ಡಯಲ್ ಮಾಡಿದ್ರೆ ಫೋಟೋ ಯಾರ್ದು ಬರುತ್ತೆ? ತಪ್ಪು ಸರ್. ಫೋನ್ ಮಾಡ್ತಿರ್ತೀರಾ ಯಾವಾಗಲಾರು? ಏಯ್ RJ Sunil Prank Calls. ಚಿಕ್ಕಣ್ಣವ್ರಿಗೆ ಒಂದಷ್ಟು ಕ್ವಾಟ್ಲೆ ಪ್ರಶ್ನೆಗಳನ್ನ ಕೇಳ್ತೀವಿ. ಓಕೆ. ಅದಕ್ಕೆ ಚಿಕ್ಕಣ್ಣ ಕೂಳೆ ಉತ್ತರಗಳನ್ನ ಕೊಡಬೇಕು. ಓಕೆ. ಇದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಯಾರನ್ನಾದ್ರೂ ನೀವು ಹೆಲ್ಪ್ ತಗೋಬಹುದು. ಓಕೆ. ಕ್ವೆಶ್ಚನ್ ಏನಪ್ಪಾ ಅಂತ ಹೇಳಿದ್ರೆ, ಟೆನ್ಷನ್ ಜಾಸ್ತಿ ಆದ್ರೆ ಏನಾಗುತ್ತೆ? ಟೆನ್ಷನ್ ಜಾಸ್ತಿ ಆಯ್ತು ಅಂದ್ರೆ ಅದೇ ತಾನೇ ಆಗಿರೋದು ಉಪಾಧ್ಯಕ್ಷಲ್ಲಿ. ಅದೇ ಎಣ್ಣೆ ಹಾಕ್ಬೇಕು ಅನ್ಸುತ್ತೆ. ಎಣ್ಣೆ ತಲೆಗೆ ಟೆನ್ಷನ್ ಜಾಸ್ತಿ ಆದ್ರೆ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗಿ ತಂಪಾಗಬೇಕು ಅಂದ್ರೆ ತಲೆಗೆ ಎಳ್ಳೆಣ್ಣೆ ಹಾಕ್ಬೇಕು. ಇವಾಗೆಲ್ಲ ಬಿಡ್ಬಿಟ್ಟವ್ರೆ. ನಾವು ಕೈ ಎಣ್ಣೆ ಅಂತೀವಿ, ಒಂದು ಗೊತ್ತಾಗಲ್ಲ ಎಳ್ಳೆಣ್ಣೆ. ಅದು ಹಾಕಿದ್ರೆ ನಿಜವಾದ ತಂಪು. ಅದು ಇನ್ ಬೇರೆ ಏನೇನೋ ಆ ಎಣ್ಣೆ ಅಲ್ಲ. ಜೋರಾಗಿ ಚಪ್ಪಾಳೆ. ದಟ್ ಇಸ್ ದ ರಾಂಗ್ ಆನ್ಸರ್. ರಾಂಗಾ? ಎಸ್, ಹೌದು. ಟೆನ್ಷನ್ ಜಾಸ್ತಿ ಆದ್ರೆ ಏನಾಗುತ್ತೆ? ಏನೋ ಗೊತ್ತಾಗ್ತದೆ. ಟೆನ್ಷನ್ ಜಾಸ್ತಿ ಆದರೆ ಬಿ ಪಿ ರೈಸ್ ಆಗುತ್ತೆ. ಅದು ರಾಂಗ? ಸರಿ ಆಯಿತು. ಫೋನ್ ಆಫ್ ಫ್ರೆಂಡ್. ಫೋನ್ ಆಫ್ ಫ್ರೆಂಡ್? ಹಾಂ. ಯಾರಿಗೆ? ಇನ್ನು ಯಾರು ನೋಡೋಣ. ಒಂದು ತೆಗೀತಾನೋ ಇಲ್ಲೋ ಗೊತ್ತಿಲ್ಲ. ಪ್ರತಾಪಂಗೆ ಮಾಡೋಣ. ಹಾಂ ಓಕೆ. ತೆಗೆದು ಮರ್ಯಾದೆ ಉಳಿಸೋ. ತೆಗಿಯಲ್ಲ. ಶೂಟಿಂಗಲ್ಲಿ ಇದ್ದಾನೋ ಏನೋ. ಅಬಿಗ್ ಮಾಡೋಣ. ಅಬಿಗ? ಹಾಂ, ಕಮಾನ್. ಯಂಗ್ ರೆಬಲ್ ಸ್ಟಾರ್ಗೆ. ಎಸ್. ಓ ಕರೆಕ್ಟು. ಅಬಿಗ್ ಡೆಲ್ಲಿಲಿದ್ದಾರೆ. ನೋಡೋಣ. ಇದು ಯಾವ ಒಬ್ರಾದ್ರು ಮರ್ಯಾದೆ ಉಳಿಸ್ರಪ್ಪ. ಎಷ್ಟೊಂದು ಜನಕ್ಕೆ ಮಾಡಿದ್ರೆ ಒಬ್ರು ತೆಗೀತಿಲ್ಲ. ಯಾರೇ ಇದೀಗ ಮೊಟ್ಟ ಮೊದಲ ಚಿಕ್ಕಣ್ಣ ಪರ್ಸನಲ್ ಆಗಿ ಅನುಶ್ರೀಗೆ ಕಾಲ್ ಮಾಡ್ತಾ ಇದ್ದಾರೆ. ಅಲ್ಲ ಊರೇ ತೆಗಿತಾ ಇಲ್ಲ, ಏನು ಅನುಶ್ರೀ ಅವ್ರು ಎಲ್ಲಿಂದ ತೆಗಿತಾರೆ? ಬಟ್ ನೋಡ್ರಿ ಅನುಶ್ರೀ ಅಂತ ಡಯಲ್ ಮಾಡಿದ್ರೆ ಫೋಟೋ ಯಾರ್ದು ಬರುತ್ತೆ? ತಪ್ಪು ಸರ್. ಫೋನ್ ಮಾಡ್ತಿರ್ತೀರಾ ಯಾವಾಗಲಾರು? ಏಯ್ ಕೆಲಸ ಇದ್ರೆ ಮಾತಾಡ್ತೀವಿ. ಕುಶಲೋಪರಿ ವಿಚಾರಿಸ್ಬಿಟ್ಟು. ಅದೇ ಈಗ ನೋಡೋಣ. ಈಗ ಮೋಸ್ಟ್ಲಿ ತೆಗಿತಾರ ಏನೋ ಗೊತ್ತಿಲ್ಲ. ನನ್ನ ಫೋನ್ ಅಂತೂ ಒಬ್ರು ತೆಗಿತಾ ಇಲ್ಲ. ಅಯ್ಯೋ ತೆಗಿರೋ, ನಿಮ್ಮ ಬಾಯಿಗೆ ಇಟ್ಟಾಕ. ಇನ್ನೊಂದ್ಸಲ ನಾರ್ಮಲ್ ಕಾಲ್ ಅನುಶ್ರೀ ಅವ್ರಿಗೆ ಮಾಡಿದ್ವಿ ನೋಡೋಣ. ತೆಗಿಯಮ್ಮ ತಾಯಿ. ಅಬ್ಬಾ ಬದುಕೊಂಡೆ. ಅಲ್ಲ ಒಂಚೂರು ಒಂದೇ ಒಂದು ನಿಮಿಷ ಮಾತಾಡ್ಬೋದಾ? ನೋಡಿದ್ರ ಶೂಟಿಂಗ್ ಎಲ್ಲ ಅವ್ರವ್ರು. ಸಾಧು ಸರ್ ಮಾಡೋಣ. ಒಬ್ರು ಹೆಲ್ಪಿಗೆ ಸಿಗ್ತಿಲ್ಲ. ಇದು ಯಾವುದೋ ಒಂದು ಕ್ವಶನ್. ಸಾಧು ಸರ್ ಅವರೇ ಮಾಡಿದ್ರು. ಸರ್ ಫ್ರೀ ಇದ್ರಾ? ಒಂದು 2 ನಿಮಿಷ. ಮೈಸೂರು RJ ಸುನಿಲ್ ಅವರು ಅವ್ರದ್ದು ಚಾನಲಲ್ಲಿದ್ದೆ. ನಮ್ಮ ಸ್ನೇಹಿತರುಗಳು ಯಾರು ಫೋನ್ ತೆಗಿತಾರೆ ಅಂತ ಮಾಡಿದೆ ಸರ್. 3-4 ಜನಕ್ಕೆ ಮಾಡಿದೆ ಸರ್, ಒಬ್ರು ತೆಗಿಲಿಲ್ಲ. ಅದಕ್ಕೆ ಸಾಧು ಸರ್ಗೆ ಮಾಡೋಣ ಅಂತ ಮಾಡಿದೆ. ಪುಣ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ವಾಪಸ್ ನೀವೇ ಮಾಡಿದ್ರಿ. ಈಗ ಒಂದು ಕ್ವಶನ್ ಐತೆ ಸರ್ ಇಲ್ಲಿ. ಟೆನ್ಷನ್ ಜಾಸ್ತಿ ಆದರೆ ಏನಾಗುತ್ತೆ ಅಂತ. ಟೆನ್ಷನ್ ಜಾಸ್ತಿ ಆದರೆ ಶುಗರ್ ಬರುತ್ತೆ. ಕರೆಕ್ಟ್ ಆನ್ಸರ್ ತಾನೇ ಅದು? ಜಾಸ್ತಿ ಆದ್ರೆ ಶುಗರ್ ಫಸ್ಟ್ ಬರುತ್ತೆ, BP ಆಮೇಲೆ ಬರುತ್ತೆ, ಆಮೇಲೆ ಬೆಳಿಗ್ಗೆ ಹೋಗ್ತೀವಲ್ಲ ಸಾಕು. ಅದು ಬರೋದೇ ಇಲ್ಲ. ಈಗ ನನ್ಗೆ ಅದೇ ಸರ್ ಆಗ್ತಿರೋದು. ಇದು ಸತ್ಯ ಇವನೇ. ಹೌದು ಸರ್. ರಿಲೀಸ್ ಡೇಟ್ ಹತ್ರ ಬರ್ತಾಯ್ತಲ್ಲ, 26 ಅಲ್ವಾ? ನನಗೆ ಹಿಂದೆನೂ ಬರ್ತಿಲ್ಲ, ಮುಂದೆನೂ ಬರ್ತಿಲ್ಲ. ಅದೇ ಪ್ರಾಬ್ಲಮ್. ಈಗ ನೀನು ಒಂದು ಸೌಟ್ ಇಟ್ಕೊಂಡ್ರೆ. ಇಲ್ಲ ಬರ್ತಾ ಇದೆ ಸರ್. ಇಲ್ಲ ಆರಾಮಾಗಿ ಬರ್ತಾ ಇದ್ ಬಿಡ್ರಿ. ಅಯ್ಯೋ ಸರ್, ಬೇರೆದಿರ್ಲಿ, ಈಗ ಕೊಟ್ಟಿರೋ ಉತ್ತರನೇ ತಡ್ಕೊಳಕ್ ಆಯ್ತಾ ಇಲ್ಲ. ಚೆನ್ನಾಗಿದ್ದೀರಾ ಸರ್? ಸುನಿಲ್ ಅಂತ ಸರ್. ಹೌದು ಸರ್. ಖಂಡಿತ ಸರ್. ಕಲರ್ ಕಾಗೆ ಅಂತ ನಾವು ಆರಿಸ್ತಿರ್ತೀವಿ. ಹೌದು ಸರ್. ಹೌದಾ ಸರ್? ಎಲ್ಲಿ ಸರ್? ನೀವೇ ಫಸ್ಟ್ ನನಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಬರೀ ನಾನು ಕಾಗೆ. ಗೂಗಲ್ ಸರ್ಚ್ ಮಾಡಿ
ಯಾವ ಕಂಟ್ರೀಸ್ ಅಂತ ಹೇಳ್ತೀನಿ. ನನ್ಗನ್ಸುತ್ತೆ US ಎಲ್ಲ ಇದೆ, ಬಟ್ ಕತ್ತಿಗೆ ಮಾತ್ರ ವೈಟ್ ಇರುತ್ತೆ. ಹೌದಾ? ಬಿಳಿ ಕಾಗೆನೂ ಇದಾವೆ ಸರ್, ಎಲ್ಲೋ ಒಂದೊಂದು ಕಾಣಿಸ್ತವೆ. ಶ್ರೀರಂಗಪಟ್ಟಣದಲ್ಲಿ ಬಿಳಿ ಕಾಗೆ ಅಂದ್ರೆ ಚಿಕನ್. ಹಾ ಸರ್, ಕಪ್ಪು ಅದು. ಈ ಕಪ್ಪಿಂದ ಒಂದು ಅದಕ್ಕೆ ಮಾನೆ ಹಾಕದಂಗೆ ವೈಟ್ ಇರುತ್ತೆ. ಓಕೆ 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 ಓಕೆ. ಹಾ ಸರ್ ನಿಜವಾಗ್ಲೂ ಇವತ್ತು ಉಪಾಧ್ಯಕ್ಷರ ಮಾನ ಉಳಿಸ್ಬಿಟ್ರಿ ನೀವು. ಹ್ಞೂ ಸರ್, ಇವ್ ಪ್ರತಾಪನ್ಗೆ 3 ಫೋನ್ ಮಾಡಿದೆ, ತೆಗಿಲೇ ಇಲ್ಲ. ಸರ್ ಈಗ ಇಲ್ಲಿ ಒಂದು ಪಾತ್ರೆ ಅಂಗಡಿ ಇದೆ, ನಿಲ್ಲಿಸ್ಲಾ? ಹೌದು. ಹ್ಞೂ ಸರ್, ಟ್ರಾವೆಲಿಂಗು ಚಿಕ್ಕಣ್ಣಂಗೆ ಸೌಟ್ ತಗೊಳಕ್ಕೆ. ಬೇಡ, ಬರ್ತಾ ಇದೆ ನಂಗೆ. ಚಿಕ್ಕಣ್ಣ ಪಾಪ ಅವನಿಗೆ ಈ ವಿಷಯಗಳು ಹೇಳಿದ್ರೆ ಅವ್ನು ವಾಂತಿ ಮಾಡ್ಕೊಂತಾನೆ. ಅಯ್ಯಪ್ಪ, ಆಗಲ್ಲ ಅದು. ನಾವು ಶೂಟಿಂಗ್ ಬಂದಾಗ ಇದೇ ವಿಷಯ ಇಟ್ಕೊಂಡು ತೆಗಿಸ್ತೀವಿ. ಏನೋ ಗಬ್ಬಾಸನೆ ಅನ್ಬಿಡೋದು, ಯಾಕೆ ಇವಾಗ ಸ್ನಾನ ಮಾಡ್ಕೊಂಡ್ ಬರ್ಲಿಲ್ಲ ಅನ್ಬಿಡೋದು. ಸಾಕು ಬಿಡಿ ಸರ್. ಸರ್ ಹೇಳಿ ಸರ್, ಈಗ ಉಪಾಧ್ಯಕ್ಷ ಸಿನಿಮಾ ಬಗ್ಗೆ ನಿಮ್ಮ ಒಂದು ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿನಿಮಾ ಬಗ್ಗೆ ನನ್ನ ಪಾತ್ರ ಅಂತ ಹೇಳೋದಕ್ಕಿಂತ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಏನಾಗತ್ತೆ, ಹೀರೋ ಅಂದ ತಕ್ಷಣ ಸುಮ್ನೆ ಬೇರೆ ಕತೆ ಕೇಳ್ಕೊಂಡು ಹೀರೋ ಆಗೋದು ಬಹಳ ಸುಲಭ. ತಾನೇ ಕೂತ್ಕೊಂಡು ಅದಕ್ಕೆ ಶ್ರಮ ಹಾಕಿ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದು ಎಲ್ಲಿಗೆ ಲೀಡ್ ಆಗತ್ತೆ? ತಾನೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಾನಲ್ಲ ಒಬ್ಬ ಹೀರೋ, ಹೌದು, ಅದು ಸಕ್ಸಸ್ ಲೀಡ್ ಆಗತ್ತೆ. ನಿಜ. ಥ್ಯಾಂಕ್ ಯು ಸರ್. ಆಗ್ಲಿ, ಯಾಕಂದ್ರೆ ಉಪಾಧ್ಯಕ್ಷ ಚಿಕ್ಕಣ್ಣ ಹೇಳ್ದಂಗೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಆದ್ರೂ ಅವ್ರಿಗೆಲ್ಲ ಕೇಪಬಿಲಿಟಿ ಇದೆ ಸುನಿಲ್ ಅವರೇ. ಖಂಡಿತ ಖಂಡಿತ ಸರ್, ಖಂಡಿತ. ಕೇಪಬಲ್ ಈಸ್ ಕೇಪಬಲ್ ಡೂಯಿಂಗ್ ಕಾಮಿಡಿ ಆರ್ ಸೀರಿಯಸ್ ರೋಲ್. ನಾನು ಆಕ್ಚುಲಿ 90 ಸಿನಿಮಾಗೆ ಸೀರಿಯಸ್ ರೋಲ್ಗೆ ಒಬ್ಬ ಡ್ರಗ್ ಅಡಿಕ್ಟ್ ಕ್ಯಾರೆಕ್ಟರ್ ನಾನು ಚಿಕ್ಕಣ್ಣ ಕರ್ಕೊಂಡು ಹೋಗಿದ್ದೆ. ಒಂದು ಸೈಕ್ ಕ್ಯಾರೆಕ್ಟರ್, ಸೀರಿಯಸ್ ಕ್ಯಾರೆಕ್ಟರ್ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೋಗ್ತಾ 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 ಅವ್ರು ಅದನ್ನ ಆ ಕಡೆ ಹಂಗೆ ಶಿಫ್ಟ್ ಮಾಡ್ಕೊಂಡ್ರೆ ಈಸ್ ಗೋಯಿಂಗ್ ಟು ಬಿ ಎ ಗುಡ್ ಹೀರೋ ಇನ್ ಕನ್ನಡ. ಖಂಡಿತ ಸರ್, ನಿಮ್ ಸಲಹೆ 100% ತಗೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಚಿಕ್ಕಣ್ಣ ಅವ್ರಿಗೆ 26ಕ್ಕೆ ಏನಂತ ವಿಶ್ ಮಾಡಕ್ ಇಷ್ಟಪಡ್ತೀರಾ ಸರ್? ಈ ವಯಸ್ಸು 26? ಇಲ್ಲ ಸರ್, ನಮ್ ಪಿಕ್ಚರ್ ರಿಲೀಸ್ 26. 26 ವಿಶ್ ಮಾಡಿದೇನು, ಜನ ಬರ್ತಾರೆ, ಕುಡಿದು ಕುಪ್ಪಳಿಸ್ತಾರೆ, ಜೈ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಏನಂತಂದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅವ್ರೆ, ಈಗೆಲ್ಲ ಬಂದಿರೋ ದೊಡ್ಡ ಸಿನಿಮಾಗಳು ತುಂಬಾ ಸೀರಿಯಸ್. ಹೌದು, ಖಂಡಿತ. ತುಂಬಾ ವಯಸ್ಸಾಗಿ ಹೋಗಿತ್ತು. ಹೌದು, ಅದನ್ನ ಎಷ್ಟೊತ್ತು ನೋಡ ಜಾಲಿ ಬೇಕು. ಖಂಡಿತ ಖಂಡಿತ ಸರ್. ಬಟ್ ಏನಂದ್ರೆ ಚಿಕ್ಕಣ್ಣವ್ರು ಕೇಳಿದ್ರಲ್ಲ ಪ್ರಶ್ನೆ, ಟೆನ್ಷನ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ, ಉತ್ತರ ಬಂದ್ ಏನ್ ಗೊತ್ತಾ ಸರ್? 11 ಸನ್ ಆಗುತ್ತೆ ಅಂತ. ಇದು ಟೆನ್ಷನ್ನು ಸರ್. ಹಂಗೆ ಟೆನ್ಷನ್ ಅದ್ ಹೇಳದ್ ಒಂಚೂರು ಹಿಂಗ ಹಾಕ್ಬಿಟ್ರು ಕಾಗೇನೆ. ಹೌದು. ಸೂಪರ್ ಸರ್, ತುಂಬಾ ಖುಷಿ ಸರ್ ನಿಮ್ಮಟ್ಟು ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಧು ಸರ್, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಅಬ್ಬಾ, ಒಬ್ರಾದ್ರೂ ಮರ್ಯಾದೆ ಉಳಿಸಿದ್ರು ಅಂತ. ಅದು ಯಾರು ಉಳಿಸಿದ್ರು? ಹೌದು, ಸಾಧು ಸರ್. ಹೌದು ಹೌದು. ಏನ್ ಟ್ರೀಟಾ ಸಾಧು ಸರ್ ಹೇಳ್ಬಿಡಿ ಈಗ. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಸಿಕ್ಕಿದಾಗ ಒಂದೊಳ್ಳೆ ಊಟ ಮಾಡೋಣ ಇಬ್ರು. ವೆಜ್ ನಾನ್ ವೆಜ್? ನಾನ್ ವೆಜ್. ಅವರು ನಾನ್ ವೆಜ್, ನಾನು ನಾನ್ ವೆಜ್. RJ Sunil, Prank Calls. ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್. ಈಗ ಆಯುರ್ಬ್ರಹ್ಮ ವೆಲ್ನೆಸ್ ನ ಉತ್ಪನ್ನಗಳಾದ ಆರ್ಥೋ ಕೇರ್ ಕ್ಯಾಪ್ಸೂಲ್, ಪೈಲ್ಸ್ ಕೇರ್ ಕ್ಯಾಪ್ಸೂಲ್, ಗ್ಯಾಸ್ಟ್ರೋ QRX ಕ್ಯಾಪ್ಸೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ. ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ 9964261263. ಆಯುರ್ಬ್ರಹ್ಮ ವೆಲ್ನೆಸ್.